ದೇಶದಿಂದ ಬಂದಿರತಕ್ಕಂಥವನು, ಆಯುರ್ವೇದಿಯ ನಾಟಿ ವೈದ್ಯ ನಾನು. ನನ್ನ ಅನುಭವ 55 ವರ್ಷದ ಅನುಭವ ಇದೆ. ಈ ಬಗ್ಗೆ ನಾನು ಒಂದು ಔಷಧಿ ಸಂಶೋಧನೆ ಮಾಡಿದ್ದು, ಅದು ಫ್ಯಾಮಿಲಿ ಪ್ಲ್ಯಾನಿಂಗ್. ಈ ಜ್ಯೇಷ್ಠಗೇನೈತೆ, ಈ ಜ್ಯೇಷ್ಠಗೇನು ಎಲ್ಲ ಕಡೆಗೆ ಐತೆ, ಸಂತಾನ ಹರಣ ಅಂತ, ಸಂತಾನ ನಿಯಂತ್ರಣ ಅಂತ. ಇದಕ್ಕಾಗಿ ನಾನು ಮಾಡಿರ್ತಕ್ಕಂಥದ್ದು ಒಂದೇ ಒಂದು ಗುಳಿಗೆ ಆ ಹೆಣ್ಣುಮಗಳು ಸೇವನೆ ಮಾಡೋದ್ರಿಂದ ಇನ್ನೊಂದು ಸಲ ಅವರು ಜೀವನದಾಗ ಗರ್ಭಧರಿಸೋ ಸಾಧ್ಯತೆ 100ಕ್ಕೆ 100 ಸುಳ್ಳು. ಅದು ಹೆರಿಗೆ ಆದ ಮಹಿಳೆಗೆ ಮಾತ್ರ. ಸಾದಾ ಮಹಿಳೆಗೆ ಆದರೆ 3 ಸಲ 3 ಮುಟ್ಟಿನಲ್ಲಿ ಕೊಡಬೇಕು ಔಷಧ. ಒಂದೇ ಸಲ ಕೊಡಂಗಿಲ್ಲ. ಒಂದೇ ಸಲ ಕೊಟ್ಟರೆ ಸಕ್ಸಸ್ ಆಗಲ್ಲ. ಹೆರಿಗೆ ಆದ ಹೆಣ್ಣುಮಗಳಿಗೆ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹಸಿ ಮೈ ಅಂತ. ಹೆರಿಗೆ ಆದ ಮಹಿಳೆಗೆ ಹಸಿ ಮೈ ಅಂದರೆ ಅದು ನ್ಯಾಚುರಲ್ ಆಗಿ ಹೋಗೋದಕ್ಕಿಂತ ಬ್ಲೀಡಿಂಗ್ ಜಾಸ್ತಿ ಹೋಗ್ತದೆ. ಆ ಸಂದರ್ಭದಲ್ಲಿ ಆ ಹೆಣ್ಣುಗಳಿಗೆ ಸರಿಯಾದ ಸಮಯದಲ್ಲಿ, ನಾನು ತಿಳಿಸಿರ್ತಕ್ಕಂಥ ಸಮಯದಲ್ಲಿ ಒಂದು ಗುಳಿಗೆ ಕೊಟ್ಟರೆ ಸಾಕು. ಯಾವುದೇ ಕಾರಣದಿಂದ ಇನ್ನೊಂದು ಸಲ ಗರ್ಭಧರಿಸ ಮತ್ತು ಸುಳ್ಳೇ ಸುಳ್ಳು. ನನ್ನ ಸತತ 55 ವರ್ಷದ ಸಾಧನೆ ಮತ್ತು ಪರಿಶೀಲನೆ ಈ ಎಲ್ಲ ಹಿನ್ನೆಲೆಯಲ್ಲಿ ಬರೀ ಔಷಧಿ ಅನ್ನ ಅಂದರೆ ಪೂರಕವಾಗಿ 5 ದಿವಸ ನವಣೆ ಅನ್ನ ಊಟ ಮಾಡಬೇಕು. ಹಳೆ ನವಣೆ ಅನ್ನ, ಬರೀ ನವಣೆ ಅನ್ನ ಅಂತ ಅಕ್ಷರಕ್ಕೆ ಅಂಗಡಿ ಸಿಗ್ತೈತಿ ತಂದೆ ಹಂಗೆ ಮಾಡೋಂಗಿಲ್ಲ. ನಮಗೆ ಕೆಟ್ಟ ಹೆಸರು ಬರಬಾರ್ದು, ಅವ್ರಿಗೆ ಒಳ್ಳೇದಾಗಿರ್ಬೇಕು ಅಂದರೆ 2 ವರ್ಷದ ಹಳೆ ನವಣೆ ಅನ್ನ. ಆ ಅಕ್ಕಿಗೆ ಭ್ರೂಣ ಇರಬಾರ್ದು. ಭ್ರೂಣ ಇರದ 2 ವರ್ಷದ ಹಳೆ ನವಣಿ ಅನ್ನ. ಅದು ಎಲ್ಲಿ ಸಿಗುತ್ತೆ? 5 ದಿನ ಊಟ ಮಾಡಲೇಬೇಕು ಕಡ್ಡಾಯವಾಗಿ. ಅದೆಲ್ಲ ನಿಮ್ಮ ಹತ್ರನೇ ಸಿಗುತ್ತಾ? ಅದೆಲ್ಲ ನಮ್ಮೂರ ಸಿಗುತ್ತಾ, ನಿಮ್ಮ ಸಿಗುತ್ತಾ? ನನ್ನ ಹತ್ರ ಸಿಗ್ತದೆ. ನನ್ನ ಹತ್ರ ಬಂದವರಿಗೆ 106 ಜನಗಳಿಗೆ ನಾನು ಎಲ್ಲೆನ್ನ ಯಾರನ್ನ ರೈತರು ಕೈಕಾಲು ಬಿದ್ದು ತಂದು ಕೊಡಬೇಕು. ಇನ್ನೂ ಹೆಚ್ಚಿಗೆ ಬೇಕಂದ್ರೆ ಈ ದೇಶಕ್ಕೆ ಅದು ಬೆಳೆಯದೇ ನಿಂದಿಸ್ಬಿಟ್ಟಾರೆ ರೈತರು. ಎದಕ್ಕೆ ನಿಂದಿಸಿದ್ರು ಅಂದರೆ ಅವ್ರ ಬೆಳೆಗೆ ಮಾರ್ಕೆಟ್ನಿಗೆ ಬೆಲೆ ಇಲ್ಲ, ಹಂಗಾಗಿ ಬೆಳೆಯೋಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಸರ್ಕಾರ ರೈತರಿಗೆ ಪ್ರೋತ್ಸಾಹ ಕೊಟ್ಟು ಕಪ್ಪು ಭೂಮಿಯಲ್ಲಿ ಬೆಳೀತಕ್ಕಂಥ ನವಣಿ, ಎಲ್ಲ ತಲೆ ಬೆಳೆದಿರೋದು ನವಣಿ ಅನ್ನ, ನವಣಿ ಅಕ್ಕಿ ಎಲ್ಲ ಕಡೆಗೆ ಬೆಳೆದಿರೋದು ನವಣಿ ಬೆಳೆ. ಕಪ್ಪು ಭೂಮಿ ಇರೋ ಹತ್ರ ಇವಾಗ ಬೆಳೀತಿರ್ತದೆ. ನೀರು ಹಾಕಿದ್ರೆ ಮಳೆ ಬಂದರೆ ಬೆಳೆಯೋದಿಲ್ಲ ಅಂಥ ಅಕ್ಕಿ ಅದು. ಅದೇ ವಿಶೇಷತೆ. ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ಬೇರೆ ಯಾವ ಆಹಾರದಲ್ಲೂ ಇಲ್ಲ. ಅದರಿಂದನೇ ಅದು ಅಲ್ಲಿ ಇದು ಎಲ್ಲಿ ಕೆಲಸ ಮಾಡ್ತತಿ ಆ ಹೆಣ್ಣುಮಗಳ ದೇಹದಾಗ ಹಂಗಂತಂದೇಳಿ ನಿಮ್ಮದೇನಾದರೂ ಪ್ರಶ್ನೆ ಇದ್ದರೆ ಆ ಹೆಣ್ಣುಮಗಳ ಫೆಲೋಪಿಯನ್ ಟ್ಯೂಬ್, ಯೂಟ್ರಸ್ ಇವುಗಳ ಮೇಲೆ ತೀಕ್ಷ್ಣ ಪರಿಣಾಮಕಾರಿ ಕೆಲಸ ಮಾಡಿ ಅವುಗಳನ್ನು ಇನ್ಯಾಕ್ಟಿವ್ ಆಗಿ ಮಾಡ್ತಾರೆ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ, ಯಾವುದೋ ಒಂದು ಮರದಾಗ ಒಂದು ಕೊಂಗಿ ಒಣಗಿರ್ತದೆ, ಅದು ಯಾವುದೇ ಕಾರಣಕ್ಕೆ ಫಲ ಬಿಡೋದಿಲ್ಲ. ಇನ್ನು ಮರದ ಉಳಿದ ಭಾಗ ಫಲ ಬಿಡ್ತದೆ. ಅದು ಹೆಂಗೋ ಇದು ಹಂಗೆ. ನಮ್ಮ ಔಷಧಿ ಆ ರೀತಿ ಕೆಲಸ ಮಾಡ್ತಿರ್ತಾರೆ ಒಳಗೆ. ಇಷ್ಟು ಸುಲಭವಾಗಿರ್ತಕ್ಕಂಥ ಔಷಧಿಗೆ ಸರ್ಕಾರ ಇದನ್ನು ಅವ್ರಿಗೆ ಈಗಲೇ ಪರಿಶೋಧನೆ ಮಾಡಿ ನನಗೆ ಪೇಟೆಂಟ್ ಕೊಟ್ಟಿರೋದು. ಇನ್ನೂ ಬೇಕಾದ್ರೆ ಅವ್ರಿಗೆ ತಿಳಿದ ಮಾರ್ಗದಲ್ಲಿ ಪರಿಶೀಲನೆ ಮಾಡಬೇಕು. ಇದನ್ನು ಅಲಕ್ಷ್ಯ ಮಾಡೋದ್ರಿಂದ ನಮ್ಮ ದೇಶದ ಹೆಣ್ಣುಮಕ್ಕಳ ಆರೋಗ್ಯ ಆಮೇಲೆ ಬಹಳ ಮುಖ್ಯವಾಗಿ ಈ ಔಷಧಿಯ ಪ್ರಮುಖ ಮೊದಲನೇ ಪಾಯಿಂಟ್ ಹೇಳ್ಬೇಕಪ್ಪ ಅಂದರೆ, ಆಪರೇಷನ್ ಸಿಸ್ಟಮ್ಗೆ ಒಳಪಡದೇ ಇರ್ತಕ್ಕಂಥ, ಮುಜುಗರ ಪಡ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಇದು ವರದಾನ. ಮನೆಗೆ ಕುತ್ಕೊಂಡು ಒಂದು ಗುಳಿಗೆ ನುಂಗಿ ಸುಮ್ಮನೆ ಬಿಡು. ಅವ್ರು ಅಲ್ಲಿ ಡಾಕ್ಟರ್ ತಕ್ಕ ಹೋಗಿ ವಾಪಸ್ ರಿವರ್ಸ್ ಮಾಡ್ಬೋದಾ? ಈಗ ಮತ್ತೆ ಮಕ್ಕಳಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲ, ಒಂದ್ಸಲ ಔಷಧಿ ಕೊಟ್ಟ ಮೇಲೆ ಬರ್ನ್ ಅಂದ್ರೆ ಅಲ್ಲಿ ಫೆಲೋಪಿಯನ್ ಟ್ಯೂಬ್, ಯೂಟ್ರಸ್ ಇವೆಲ್ಲ ಇನ್ಯಾಕ್ಟಿವ್ ಆಗಿರ್ತವೆ. ಯಾವುದೇ ಕಾರಣದಿಂದ ಇದನ್ನ ಮತ್ತೆ ರಿಪೇರಿ ಮಾಡೋದು ಮಾತು ಸುಳ್ಳು. ಇದಕ್ಕೆ ಯಾವ ವೈದ್ಯರಿಂದನೂ ಸಾಧ್ಯ ಇಲ್ಲ. ಸುಮ್ಮನೆ ನಾನು ಪ್ರಯತ್ನ ಮಾಡ್ತೀನಿ, ಇವೆಲ್ಲ ನಡೆಯೋದಿಲ್ಲ. 55 ವರ್ಷದ ಸಾಧನೆ ಪರಿಶೀಲನೆ ಮಾಡಿ ನಾನು ಅದನ್ನು. ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆ ನಿಮ್ಮ ಔಷಧಿಯಿಂದ? ಯುಟ್ರಸ್ ಕ್ಯಾನ್ಸರ್ ಆಗೋದು, ವೆಜಿನಲ್ ಕ್ಯಾನ್ಸರ್ ಈ ತರ ಏನಾದ್ರು ಎಫೆಕ್ಟ್ ಆಗತ್ತಾ? ಆ ಔಷಧಿ ತಗೊಂಡಿರ್ತಕ್ಕಂಥ ಹೆಣ್ಣು ಮಗಳ ಮೇಲೆ ಯಾವುದೇ ವಿಧದ ಅಡ್ಡ ದುಷ್ಪರಿಣಾಮಗಳಿಲ್ಲ. ಬದಲಾಗಿ ಆ ಹೆಣ್ಣುಮಗಳದು ಆರೋಗ್ಯ ಸುಧಾರಿಸ್ತದೆ. ಆ ಹೆಣ್ಣುಮಗಳ ಮೈಯಾಗ ಏನಾದರೂ ಇತರೆ ಅಲ್ಪ ಸ್ವಲ್ಪ ಆ ಹೆಣ್ಣುಮಗಳ ತೊಂದರೆಗಳಿದ್ರೆ, ಆರೋಗ್ಯ ತೊಂದರೆ ಇದ್ರೆ ಅವು ಸುಧಾರಿಸ್ತವೆ. ಈ ಔಷಧಿಯಿಂದ ಯಾವುದೇ ದುಷ್ಪರಿಣಾಮ, ಯಾವುದೇ ಬ್ಲೀಡಿಂಗ್ ಆಗೋದಾಗಲಿ, ವೈಟ್ ವಾಷಿಂಗ್ ಆಗೋದಾಗಲಿ ಯಾವ ಸಮಸ್ಯೆನೂ ಇಲ್ಲ. ನನ್ನ 55 ವರ್ಷಗಳ ನಿರಂತರ ಪರಿಶೋಧನೆಯಲ್ಲಿ ಸಾವಿರಾರು ಜನ ಹೆಣ್ಣುಮಕ್ಕಳು
ಇನ್ನೂ ಒಂದು ನಾನು ನಿಮಗೆ ನನ್ನ ಅನುಭವ ಹೇಳ್ಬೇಕಪ್ಪ ಅಂದರೆ, ಈಗ ಇದು ಏನು ಈತ ಕಚ್ಚಿ ಗೋಡಮಜ್ಜಿ ಕಚ್ಚಿ ಹೇಳ್ದಂಗೆ ಹೇಳ್ತಾನಲ್ಲ ಅನ್ನಿಸ್ತದೆ. ಇದು ಹಂಗೆ ಇರೋದು. ಮೊದಲು ನಾನು ಹೆಣ್ಮಕ್ಳಿಗೆ ಔಷಧಿ ಕೊಡಕ್ಕೆ ಹೋದಾಗ ಅವರು ಈತ ಯಾವುದೋ ಒಂದು ಗುಳಿಗೆ ಕೊಡ್ತಾನಂತೆ, ಮಕ್ಕಳಾಗ ಆಪರೇಷನ್ ಮಾಡಿಸ್ಕೊಂಬಂದ್ರೆ ಹಾಡ್ದಾಗ ಈತೊಂದು ಗುಳಿಗೆ ಕೊಡ್ತಾನಂತೆ. ನನ್ನ ಅಣಿಸಿರೋರು ಭಾಳ ಜನ ಅದ. ಅದನ್ನೆಲ್ಲ ನಾನು ಸಹಿಸ್ಕೊಂಡು ಆ ಹೆಣ್ಮಗಳು ಮನ ಒಲಿಸಿ, ಇಲ್ಲವ ನೀನು ನನ್ನ ಮಾತು ಕೇಳು, ಸುಮ್ಮನೆ ಯಾಕೆ ಆಪರೇಷನ್ ಮಾಡಿಸ್ಕೊಂಡು ನೀನು ಇಲ್ಲದ ತಾಪತ್ರೆ ಗುರಿ ಹಾಕಿದ್ದಿ ಅಂತಂದರೆ ಆ ಹೆಣ್ಮಗಳು ಮನ ಒಲಿಸಿ ಈ ಔಷಧಿ ಅನುಷ್ಠಾನ ಅಷ್ಟು ಸುಲಭ, ಅಷ್ಟು ಹುಡುಗಾಟ ಇಲ್ಲ. ಆ ಹೆಣ್ಮಗಳು ಯಾವಾಗ ಮರೆ ನಿಂತ್ಬಿಟ್ಟಾಗ ನಾವೆಲ್ಲ ಆಪರೇಷನ್ ಮಾಡ್ಸ್ಕೊಂಡು ಬಂದ್ರು ಆಡಿದಾಗ ಈ ಚಾದ ಒಂದು ಗುಳಿಗೆ ಕೊಡಕ್ಕೆ ಬಂದನು. ಹಿಂಗೆಲ್ಲ ಮಾತಾಡ್ತಾರೆ. ಇವನ್ನೆಲ್ಲ ಸೇರಿಕೊಂಡು ಆ ಹೆಣ್ಮಗಳು ಮನ ಒಲಿಸಿ ನಾನು ಔಷಧಿ ಕೊಟ್ಟಿದ್ದೆ. ಸಕ್ಸಸ್ ರೇಟ್ ಆ ಎಮ್ಮನ್ನು ನಾನು ತಿಂಗಳ ಆ ಎಮ್ಮನ ಮೆನ್ಸಸ್ ಪೀರಿಯಡ್ನಾಗ ನಾನು ಅಬ್ಸರ್ವ್ ಮಾಡಿ. ನೀವು ಎಷ್ಟು ಜನಕ್ಕೆ ಔಷಧಿ ಕೊಟ್ಟಿರಿ ಇದನ್ನ? ಸಾವಿರಾರು ಜನಕ್ಕೆ ಔಷಧಿ. ಎಷ್ಟು ಜನ ಹುಷಾರಾಗಿದ್ದಾರೆ? ಸಾವಿರಾರು ಜನ. ಎಲ್ಲರೂ ಅಲ್ಲೇ ನನಗೆ ಗೊತ್ತಿರೋ ಏರಿಯಾದಾಗ, ನಮ್ಮ ಊರಿನ ಸುತ್ತಮುತ್ತ ಏರಿಯಾ ಎಲ್ಲ ಪಾಸ. ಅದನ್ನ ಅವರು ಪರಿಶೀಲನೆ ಮಾಡ್ಯಾರ. CCRAS ಅಂತ ಈ ದೇಶದಾಗ ಒಂದು ಸಂಸ್ಥೆ ಐತಿ. ಅವರು ಕೂಡ ಬಂದು ಇದನ್ನು ಪರಿಶೋಧನೆ ಮಾಡ್ಯಾರ, ಪರಿಶೀಲಿಸ್ಯಾರ.